ಯಾರಿರ್ಬೋದು? ನಮ್ಮ ಮನೆಯವ್ರಿಗೆ ನನ್ನನ್ನು ಬಿಟ್ಟರೆ ಕಾಟ ಕೊಡೋ ಮೀಟರ್ ಆಗಿರಲಿ, ಆ ರೇಂಜ್ ಆಗಿರಲಿ ಯಾರಿಗಿದೆ? ನಮ್ಮ ಅಣ್ಣನಿಗೆ ಆ ಜನ್ಮ ಶತ್ರು ಅಂದರೆ ಅದು ನಾನೊಬ್ಬನೇ. ಐ ಆಮ್ ದಿ ಓನ್ಲಿ ವಿಲ್ಲನ್. ಈ ಗ್ಯಾಪಲ್ಲಿ ಅವನು ಯಾರೋ ರಾಜೇಂದ್ರ ಬಂದ ಹೋದ, ಅವನೋಗಿ ಯಾವುದೋ ಕಾಲ ಆಯಿತು. ಬಟ್ ಇಡೀ ಮನೆಯೇ ಬಾಂಬ್ ಬಿಟ್ಟು ಉಡಾಯಿಸೋಷ್ಟು ಕೋಪ ನನ್ನನ್ನು ಬಿಟ್ಟು ಇನ್ಯಾರಿಗಿದೆ? ಯಾರಿರ್ಬೋದು? ಬರ್ತ್ಡೇ ಪಾರ್ಟಿ ಟೈಮಲ್ಲಿ ಜೋಕರ್ ವೇಷದಲ್ಲಿ ಹೋಗಿದ್ದು ನಾನೇ ಅಂತ ಯಾರಿಗಾದ್ರೂ ಗೊತ್ತಾದರೆ ಪಕ್ಕ ಇದು ನನ್ನ ತಲೆ ಮೇಲೆ ಬರುತ್ತೆ. ಏನ್ ಮಾಡ್ಲಿ? ಜೈ ನಿನಗೆ ನೀನೇ ಸಮಸ್ಯೆ, ನೀನೇ ಕಾರಣ. ಯಾರಾದ್ರೂ ಖುಷಿಯಾಗಿದ್ರೆ ಸಾಕು, ಅವ್ರ ಖುಷಿನ ಹೇಗೆ ಹಾಳು ಮಾಡ್ಬೇಕು ಅನ್ನೋ ನಿನ್ ಕೆಟ್ಟ ಬುದ್ಧಿ ಇದೆಯಲ್ಲ, ಅದೇ ನಿನ್ ಸಮಸ್ಯೆ ಕಾರಣ. ಅದರಿಂದ ನೀನೇನು ಗಳಿಸ್ಕೊಳ್ಳಲ್ಲ, ಕಳ್ಕೋತೀಯ ಅಷ್ಟೇ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನಿಜ, ನಾವು ತಪ್ಪು ಮಾಡಿದ್ದೀವಿ, ಆದ್ರೆ ಜೀವನದಲ್ಲಿ ತಿದ್ಕೊಳ್ಳೋಕೆ ಅವಕಾಶ ಸಿಗತ್ತೆ. ಆ ಅವಕಾಶ ಸಿಕ್ಕಿದ್ರು ಬದಲಾಗಲ್ಲ ಅಂದಮೇಲೆ ಅವನ್ನ ಯಾರು ಬದಲಾಯಿಸಕ್ ಆಗಲ್ಲ. ಆಮೇಲೆ ಉಳಿಯೋದು ಒಂದೇ, ಪಶ್ಚಾತ್ತಾಪ ಮಾತ್ರ. ನಿನಗೆ ಅಣ್ಣ ಬೇಡ, ತಂಗಿ ಬೇಡ, ಅಮ್ಮ ಬೇಡ, ಮಾವ ಬೇಡ, ಯಾರು ಬೇಡ. ಅದಕ್ಕೆ ಇವತ್ತು ನೀನು ಒಂಟಿಯಾಗಿ ಈ ರೀತಿ ಇರೋದು. ಎಲ್ಲ ಇದ್ದು ಯಾರು ಇಲ್ದಿರೋ ತರ ಇದೆಯಲ್ಲ. ಎಲ್ರು ಬರೀ ದ್ವೇಷದ ಕಣ್ಣಲ್ಲೇ ನೋಡ್ತೀಯ. ಯಾಕೋ ನೀನ್ ಈ ರೀತಿ ಆಗಿದ್ಯಾ? ನಿನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಎಳೆ ಮಕ್ಕಳು ಕಣ ಅವರು. ಅವ್ರ ಜೀವನದಲ್ಲಿ ಇನ್ನೂ ಏನು ನೋಡೇ ಇಲ್ಲ ಅಂತವ್ರ ಮೇಲೆ ನೀನ್ ದ್ವೇಷ ಸಾಧಿಸಕ್ ಹೊರಟಿದ್ಯಲ್ಲ. ಏನು ಆಗಿದೆ ನಿನಗೆ? ಅವ್ರು ಹುಟ್ಟಿದ ದಿನ ಅಂತ ನೋಡ್ದೆ ಅವ್ರು ಕಟ್ ಮಾಡೋ ಕೇಕಲ್ಲಿ ಬಾಂಬ್ ಬಿಟ್ಟಿದ್ಯಲ್ಲ. ನಾಚಿಕೆ ಆಗಲ್ಲ ನಿನಗೆ? ಸರಿಯಾಗಿ ಕೇಳಿಸ್ಕೊ. ಇಷ್ಟು ದಿನ ನೀನ್ ನನ್ನ ಮಗ, ನನ್ನ ರಕ್ತ ಅಂತ ನಾನು ಸುಮ್ಮನೆ ಇದ್ದೆ. ಇದೇ ಕೊನೆ. ಇನ್ ಮುಂದೆ ನನ್ನ ಮನೆ ಕಡೆ ಅಥವಾ ನನ್ನ ಮೊಮ್ಮಕ್ಕಳ ಕಡೆ ನೀನೇನಾದ್ರೂ ತಲೆ ಹಾಕಿದ್ರೆ ನೀನ್ ಮುಂದೆ ನಿಂತ್ಕೊಳ್ಳೋದು ನಿನ್ ತಾಯಿಯಲ್ಲ, ಆ ಮೊಮ್ಮಕ್ಕಳ ಅಜ್ಜಿ. ವ್ಯತ್ಯಾಸ ಏನು ಅಂತ ನಿನಗೆ ಆ ದಿನ ಗೊತ್ತಾಗತ್ತೆ. ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ತೀಯಲ್ಲ ನೀನು. ಎಷ್ಟು ಧೈರ್ಯ ನಿನಗೆ? ಅಲ್ಗದ ಪಾಪ ಮಕ್ಕಳು ನೆನ್ಸ್ಕೊಂಡ್ರೆ ಮನ್ಸಿಗೆ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಸಿನಿಮಾಲ್ ನೋಡಿದ್ರೇನೆ ಮಕ್ಕಳು ಹೆದರ್ಕೋತಾರೆ. ಇನ್ನು ನಿಜ ಜೀವನದಲ್ಲಿ ಹೀಗಾಗಿದೆ ಅಂದ್ರೆ ನಾರ್ಮಲ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಮಕ್ಕಳು ಮಲಗ್ಬಿಟ್ರ? ಆಮ ಇಷ್ಟೋ ತನಕ ಎಚ್ಚರವಾಗಿದ್ರು, ಈಗ ಮಲ್ಕೊಂಡ್ರು. ತುಂಬಾನೇ ಹೆದರ್ಕೊಂಡಿದ್ದಾರೆ. ದೊಡ್ಡವರು ನಾವೇ ಭಯ ಪಡ್ತೀವಿ, ಇವ್ರು ಚಿಕ್ಕ ಮಕ್ಕಳು ಭಯ ಆಗಲ್ವಾ? ಅದಕ್ಕೆ ನಾನೇ ನಿರ್ಧಾರ ಮಾಡಿ ಜೈನ ಒಳಗೆ ಹಾಕ್ಸಿದ್ದೆ. ಅವನಿರೋ ಜಾಗಕ್ಕೆ ನಾನೇ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಅವನನ್ನ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಸ್ವಲ್ಪ ತಾಯಿಯಾಗಿ ನಾನು ಕಲ್ಸಕ್ಕಾಗದಿರೋ ಬುದ್ಧಿನ ಪೊಲೀಸ್ ಆದ್ರೂ ಕಲಿಸ್ಲಿ ಅಂತ
ನಾನೀಗ ಮಾಡಿದೆ. ಪ್ರೀತಿ ಕೊಟ್ಟೆ, ಫ್ರೀಡಮ್ ಕೊಟ್ಟೆ, ಅವನಿಗೇನೆಲ್ಲ ಬೇಕೋ ಅದೆಲ್ಲ ಕೊಟ್ಟೆ. ಆದ್ರೆ ಅವನಿಗೆ ಮಾತ್ರ ಒಳ್ಳೆತನದ ಬೆಲೆನೇ ಅರ್ಥ ಆಗಿಲ್ಲ. ಈಗ ಕಾನೂನು ಹೇಳೋ ಪಾಠನಾದ್ರೂ ಅವನಿಗೆ ಅರ್ಥ ಆಗ್ಲಿ. ಗೌತಮ್, ಭೂಮಿಕಾ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾ ಎಲ್ಲ ನೋಡ್ಕೋತೀನಿ. ಅಮ್ಮ, ನೀವು ಮಾತಾಡಿದ್ರ ಅವನ ಜೊತೆ ಏನು ಹೇಳ್ದ? ಮಾತಾಡಿದೆ, ಕೇಳ್ಬೇಕಾದನ್ನೆಲ್ಲ ಕೇಳಿದೆ, ಬೈಯೋದನ್ನೆಲ್ಲ ಬೈದೆ. ನನ್ನ ಕೋಪ ಎಲ್ಲ ಹೊರಗೆ ಹಾಕ್ದೆ. ಆದ್ರೆ ಏನೂ ಪ್ರಯೋಜನ ಇಲ್ಲ. ಅವನಿಗೆ ಹೆಂಡತಿ, ಮಕ್ಕಳು, ಅಣ್ಣ, ತಂಗಿ, ಅಮ್ಮ ಯಾರೂ ಜೊತೆಲಿಲ್ವಲ್ಲ. ಅದಕ್ಕೆ ಅವನಿಗೆ ಪ್ರೀತಿ, ವಾತ್ಸಲ್ಯ ಎಲ್ಲ ಮರ್ತೋಗ್ಬಿಟ್ಟಿದೆ. ಅವನ ಮೈಂಡ್ ಸೆಟ್ಗೆ ಅಮ್ಮ ಅನ್ನೋ ಪದಕ್ಕೂ ಬೆಲೆ ಇಲ್ಲಮ್ಮ. ಅವನ ಕಣ್ಣಿಗೆ ನಾವೆಲ್ಲರೂ ಶತ್ರುಗಳ ಥರ ಕಾಣಿಸ್ತಾ ಇದ್ದೀವಿ. ಅಮ್ಮ, ಇನ್ಮೇಲೆ ನೀವು ಹುಷಾರಾಗಿರಿ. ಹೊರಗಡೆ ಹೋಗ್ಬೇಕಾದ್ರೆ ಪಾರ್ಥನೋ ಮಾವನು ಕರ್ಕೊಂಡೋಗಿ. ನೀವು ಮಾಡಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವನು ಒಳಗಡೆ ಇದ್ದರೂ ಬೇರೆಯವ್ರು ಹೇಳಿಸಿ ನಿಮ್ಗೆ ಅಪಾಯ ಮಾಡ್ಬೋದು. ನನಗೇನಾದರೂ ಆಗಲಿ ಗೌತಮ್, ಪರವಾಗಿಲ್ಲ. ಆದರೆ ನನಗೆ ನೀವೆಲ್ಲ ಚೆನ್ನಾಗಿರ್ಬೇಕು.